ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳೆ ಈ ಸ್ಪರ್ಧಾತ್ಮಕ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಪೈಪೋಟಿಯನ್ನು ಒಡ್ಡುತ್ತಾ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ತಾ ಬಂದಿದ್ದಾಳೆ. ಅಲ್ಲದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಬಂದಿದ್ದಾಳೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗೋ ಸಾಧ್ಯತೆಗಳು ಕೂಡ ಹೆಚ್ಚಿನ ಮಟ್ಟಿಗೆ ಕಂಡುಬರುತ್ತೆ. ಅದರಲ್ಲೂ ಕೆಲಸ ಮಾಡೋ ಜಾಗದಲ್ಲಿ ಆಕೆ ಗರ್ಭಿಣಿಯಾಗಿದ್ದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದು ಕಿರುಕುಳ ಆಗಿರಬಹುದು ಅಥವಾ ಕೆಲಸದಿಂದ ತೆಗೆದುಹಾಕುವ ಒಂದು ಪ್ರವೃತ್ತಿ ಆಗಿರಬಹುದು. ಹಾಗಾದರೆ ಕಾನೂನಿನಲ್ಲಿ ಗರ್ಭಿಣಿಯರಿಗೆ ಯಾವ ರೀತಿಯ ಸಪೋರ್ಟ್ ಇದೆ? ಅದಾದ ನಂತರ ಅಂದರೆ ಡೆಲಿವರಿ ಆದ ನಂತರವೂ ಆಕೆಗೆ ಸಾಕಷ್ಟು ರೀತಿಯಲ್ಲಿ ಸಂರಕ್ಷಣೆ ಇದೆ. ಯಾವೆಲ್ಲ ರೀತಿಯ ಸಂರಕ್ಷಣೆ ಇದೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ರಾಜೇಶ್ವರಿ ಅವರಿದ್ದಾರೆ. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಈಗಾಗಲೇ ಹೇಳಿದೆ, ಪ್ರತಿಯೊಂದು ರಂಗದಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಂಡು ಅಸ್ತಿತ್ವನ ಕಂಡುಕೊಳ್ತಾ ಬಂದಿದ್ದಾರೆ. ಅಭಿವೃದ್ಧಿ ಕೆಲಸದಲ್ಲಿ ಹೆಣ್ಣುಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಆದರೆ ಈ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಆಕೆ ಎದುರ್ತಾಳೆ. ಸಾಮಾಜಿಕವಾಗಿ ನಾವು ಯೋಚನೆ ಮಾಡೋದಾದರೆ ಗರ್ಭಿಣಿಯರಿಗೆ ಯಾವೆಲ್ಲ ರೀತಿಯ ಸಮಸ್ಯೆ ಕಾಡುತ್ತೆ? ಅದೇ ಭಾವನಾ, ಈ ಫಿಲಮಲ್ಲಿ ತೋರಿಸಿದಾಗ ಈ ಪ್ರೆಗ್ನೆನ್ಸಿ ಎಷ್ಟು ಕಲರ್ಫುಲ್ಲಾಗಿ ತೋರಿಸ್ತಾರೆ ಅಂದರೆ ಆ್ಯಪಲ್ ತಿನ್ನೋದು, ನಿಟ್ಟಿಂಗ್ ಮಾಡೋದು, ಏನೋ ಇಟ್ಸ್ ಅ ಹ್ಯಾಪಿ ವೇ ಆಫ್ ಇದು ಗೋಯಿಂಗ್ ಅಂತ ಅನಿಸ್ಬಿಡುತ್ತೆ. ಬಟ್ ಅದನ್ನ ಫೇಸ್ ಮಾಡಿದಾಗಲೇ ಗೊತ್ತಾಗೋದು ಅದು ಎಷ್ಟು ಡಿಸ್ಕಂಫರ್ಟ್ಸ್. ಅದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಅನ್ನೋದು ಡಿಸ್ಕಂಫರ್ಟ್ಸ್. ಈ ಮಾರ್ನಿಂಗ್ ಎದ್ದಾಗ ವಾಮಿಟಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಮತ್ತು ನಾಸಿಯಾ ಇರ್ಬೋದು, ಎಷ್ಟೊಂದು ಬ್ಯಾಕ್ ಪೇನ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಕೆಲಸ ಮಾಡೋಕ್ಕೆ ಹೋಗ್ತಾಳೆ ಹೆಂಗ್ಸು ಅಂದರೆ ರಿಯಲಿ ವಿ ಶುಡ್ ಅಪ್ರಿಷಿಯೇಟ್ ಅಲ್ವಾ. ಲೀವ್ ಅಪಾರ್ಟ್ ದಿಸ್. ಇದನ್ನು ಬಿಟ್ಟು ಈ ಪ್ರೆಗ್ನೆನ್ಸಿ ಆದಮೇಲೆ ಮೋಸ್ಟ್ ಆಫ್ ದ ಮ್ಯಾಟ್ರಿಮೋನಿಯಲ್ ಪ್ರಾಬ್ಲಮ್ಸೇ ಸ್ಟಾರ್ಟ್ ಆಗೋದು. ಅಮ್ಮನ ಮನೆಗೆ ಹೋದಾಗ ಅದು ಹೆಂಗಂದರೆ ಗಂಡಸರಿಗೆ ಆ ಕಾಂಟ್ರಾಕ್ಟ್ ಕನ್ಫರ್ಮ್ ಥರ ಇವಾಗ ಏನಾದರೂ ಹಾಡಿಸ್ಬೋದು, ಹೆಂಗಾದರೂ ಮಾಡ್ಬೋದು ಅಂತ ಆವಾಗ ಡೌರಿ ಹರಾಸ್ಮೆಂಟ್ ಮಾಡೋದು, ಆ ಹುಡುಗಿಗೆ ಎಮೋಷ್ನಲಿ ಟಾರ್ಚರ್ ಕೊಡೋದು, ಆವಾಗ ಯು ಆರ್ ನಾಟ್ ಫಿಟ್ ಟು ಬಿ ಅ ಮ್ಯಾಚ್ ಅಂತ ಹೇಳೋದು. ಆವಾಗ ಪ್ರೆಗ್ನೆಂಟೆಲ್ಲ ಆದಮೇಲೆ ನೀನು ನನಗೆ ಸರಿ ಸಮ ಇಲ್ಲ ಅಂತ ಹೇಳೋದು. ಆವಾಗ ಆ ಹುಡುಗಿಗೆ ಎಷ್ಟು ಮೆಂಟಲ್ ಹರಾಸ್ಮೆಂಟ್ ಆ ಹುಡುಗಿಗೆ ಆಗತ್ತಂದರೆ, ಬಿಲೀವ್ ಮಿ ಆರ್ ನಾಟ್, ಇನ್ ಒಂದು ಕೇಸಲ್ಲಿ ಡೆಲಿವರಿ ಟೈಮಲ್ಲಿ ಇನ್ಲಾಸ್ ಫೋನ್ ಮಾಡ್ತಾರೆ, ಈ ಥರ ರಾವ್ಕಾಲ ಇದೆ ಇವಾಗ, ನಮ್ಮ ಸೊಸೆನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಆ ಲೆವೆಲ್ ತನಕ ಹರಾಸ್ಮೆಂಟ್, ಆ ಟೈಮಲ್ಲಿ ಡೆಲಿವರಿ ಆಗಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಈ ಟೈಮಲ್ಲಿ ಡೆಲಿವರಿ ಆದರೆ ಮನೆಗೆ ಒಳ್ಳೆ ಇದಿಲ್ಲ, ಸ್ಟಾರ್ ಇಲ್ಲ ಅಂತ ಹೇಳಿ ಆ ಟೈಮಲ್ಲಿ ಹುಡ್ತು ಅಂತ ಅಂದ್ಕೊಳ್ಳಿ ಮಗುನ. ಆ ಮಗುನ ಮನೆ ಒಳಗಡೆ ಸೇರ್ಸೋಕ್ಕೆ ಎಷ್ಟು ರೀಸನ್ ಕೊಡಬೇಕೋ ಅಷ್ಟೆಲ್ಲ ರೀಸನ್ಸ್ ಕೊಡ್ತಾ ಇರ್ತಾರೆ. ಸೊ ಅವಾಗ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿ ಅಂದ್ರೆ ಚೆಕ್ಕು ಸ್ಟಾರ್ಟು ಅಂತ ಆ ಹುಡುಗಿಗೆ ಆಗತ್ತೆ. ಈ ಥರ ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಬಟ್ ಅದೇ ಟೈಮಲ್ಲಿ ಎಲ್ಲರೂ ಆ ಹುಡುಗಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಶಿ ಕ್ಯಾನ್ ರಿಯಲಿ ಎಂಜಾಯ್ ದಟ್ ಅಲ್ವಾ ಭಾವನಾ. ಆ್ಯಂಡ್ ಐ ವಾಸ್ ಟೋಲ್ಡ್, ಈ ಲೇಬರ್ ಪೇಯ್ನ್ ಇದೆಯಲ್ಲ, ಒಬ್ಬೊಬ್ಬರು ಹೇಳ್ತಾರೆ ಗಂಡಸರು ತುಂಬ ಪೇಯ್ನ್ ಇತ್ತು ಅಂತಂದರೆ ಏನು ನಾಯಿ ಏನೋ ಎತ್ತಾಕತ್ತೆ ರೋಡಲ್ಲಿ, ಏನು ಪೇಯ್ನು ಅಂತ ಆ ಲೆವೆಲ್ಗೆ ಹೊಟ್ಟೋಗ್ತಾರೆ ಹೇಳೋಕ್ಕೆ. ಬಿಲೀವ್ ಮಿ ಆರ್ ನಾಟ್, ಎ ಡೆಲಿವರಿ ಪೇಯ್ನ್ ಈಸ್ ಈಕ್ವಲ್ ಟು 20 ಬೋನ್ಸ್ ಫ್ರ್ಯಾಕ್ಚರ್ ಪೇಯ್ನ್. ಓಕೆ. ಸೊ ಈ ಪೇಯ್ನ ಎಷ್ಟು ಈಸಿಯಾಗಿ ನಾಯಿಗೆ ಹೋಲಿಸ್ಬಿಡ್ತಾರೆ ಅಂದರೆ ಬೇಜಾರಾಗೋಗುತ್ತಲ್ಲ ಭಾವನಾ. ಸೊ ಈ ಥರ ಸೋಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ವುಮನ್ ವಿಲ್ ಬಿ ಫೇಸಿಂಗ್ ಇನ್ ಸೊಸೈಟಿ. ಓಕೆ, ಇದು ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲದೆ, ಅಂದರೆ ತುಂಬ ಮಹಿಳೆಯರು ಹೇಳ್ಕೊಳ್ಳೋದಿಲ್ಲ, ಕೆಲವೊಂದು ಮಹಿಳೆಯರು ಮಾತ್ರ ಅದೃಷ್ಟವಂತರಾಗಿರ್ತಾರೆ. ಅಂದರೆ ಎಲ್ಲ ರೀತಿಯ ಸವಲತ್ತು ಸಿಗುತ್ತೆ, ಎಲ್ಲ ರೀತಿಯ ಸಪೋರ್ಟು ಸಿಗುತ್ತೆ. ಇವಾಗ ಐಶ್ವರ್ಯ ರಾಯ್ದೆ ತಗೊಳ್ಳಿ, ದೇ ಆರ್ ಸೆಲೆಬ್ರೇಟಿಂಗ್ ಇಟ್ ಅಲ್ವಾ, ಜಸ್ಟ್ ಲೈಕ್ ಎನಿಥಿಂಗ್. ಅಂದರೆ ಎಲ್ಲರ ಜೀವನಕ್ಕೂ ಆ ಥರ ಬಂದರೆ ಇಟ್ಸ್ ಸೋ ನೈಸ್. ಓಕೆ, ಇನ್ನೂ ಕೆಲವೊಂದು ಏನಾಗುತ್ತೆ ಅಂದರೆ ವರ್ಕಿಂಗ್ ಪ್ಲೇಸಸ್ ಇರುತ್ತೆ. ನಾವು ವರ್ಕಿಂಗ್ ಪ್ಲೇಸಲ್ಲಿ ಎಲ್ಲ ರೀತಿ ಸಪೋರ್ಟು ಸಿಗುತ್ತೆ, ಎಲ್ಲ ರೀತಿ ಸವಲತ್ತುಗಳು ನಮ್ಗೆ ಮಾಡಿಕೊಡ್ತಾರೆ ಅಂದರೆ ಅದು ಕನಸು. ಕೆಲವೊಂದು ವರ್ಕಿಂಗ್ ಪ್ಲೇಸ್ ಏನಾಗುತ್ತೆ ಅಂದರೆ ಗರ್ಭಿಣಿಯರಿಗೆ ಒಂದು ರೀತಿ ನರ್ಕನೇ ಆಗಿಬಿಡುತ್ತೆ. ಸೊ ಯಾವೆಲ್ಲ ರೀತಿಯ ಪ್ರಾಬ್ಲಮ್ಸ್ ವರ್ಕಿಂಗ್ ಪ್ಲೇಸ್ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಮಕ್ಳು ಫೇಸ್ ಮಾಡ್ತಾರೆ ಈ ಗರ್ಭಿಣಿ ಅವಸ್ಥೆಯಲ್ಲಿ?
ಬೇಸಿಕ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೆಲಸ ಮಾಡೋದೇ ಒಂದು ದೊಡ್ಡ ಹಿಂಸೆ. ಎಷ್ಟೇ ಆ ಹುಡುಗಿ ಇದು ಆಗಿ ಹೆಲ್ತಿಯಾಗಿದ್ರೂ ಡಿಸ್ಕಂಫರ್ಟ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಏನು ತಪ್ಪಿಲ್ಲದೆ ಮಾಡೋದಕ್ಕೆ ಫೋರ್ಸ್ ಮಾಡ್ಕೊಂಡು ಕೆಲಸ ಮಾಡೋದು ಇನ್ನೂ ದೊಡ್ಡ ಪ್ರೆಷರ್ ಅನ್ನೋರಲ್ವಾ. ಇವಾಗ ಆ್ಯಸ್ ಪರ್ ದಿ ಲಾ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತ ಇದೆ. ಓಕೆ ಭಾವನಾ, ಅದು ಬಂದು ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗೂ ಅಪ್ಲೈ ಆಗುತ್ತೆ. ಈ ಮೈನಿಂಗ್ಸ್ ಆಗಲಿ, ಪ್ಲಾಂಟೇಷನ್ಸ್ ತೊಗೊಳ್ಳಿ, ಮತ್ತು ಈ ಗೌರ್ಮೆಂಟ್ ಸೆಕ್ಟರ್ಸ್ ಆಗಲಿ. ಸ್ಪೆಸಿಫಿಕಲಿ ಇದು ಏರೋಬಿಟಿಕ್ಸು ಮತ್ತು ಈ ಸರ್ಕಲ್ಸ್ ಅಲ್ಲಿ ಲೇಡೀಸ್ ತುಂಬ ಎಕ್ಸಸೈಸ್ ಸಾರ್ಟ್ ಆಫ್ ವರ್ಕ್ ಮಾಡ್ತಾರಲ್ಲ, ಅಲ್ಲೆಲ್ಲ ತುಂಬ ಇದು ಅಪ್ಲೈ ಆಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಮೆಟರ್ನಿಟಿ ಪೇಮೆಂಟ್ ಬೆನಿಫಿಟ್ಸ್ ಮತ್ತು ಡಿಸ್ಕ್ರಿಮಿನೇಷನ್ ಆಗ್ದಂಗೆ 3 ಕಾನ್ಸೆಪ್ಟ್ಸಲ್ಲಿ ಹುಡುಗಿಗೆ ಪ್ರೊಟೆಕ್ಷನ್ನು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟಲ್ಲಿ ಸಿಗುತ್ತೆ ಭಾವನಾ. ಓಕೆ. ಸೊ ಕೆಲವೊಂದು ಕಡೆ ಟಾರ್ಚರ್ ಕೊಡೋದಕ್ಕೂ ಶುರು ಆಗ್ತಾರೆ. ಅಂದರೆ ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಟ್ಬಿಡಿ, ಬೆಟರ್ ನೀವು ರಜಾ ತಗೊಳ್ಳೋದಕ್ಕಿಂತ ಅಂತ ಹೇಳ್ತಿರ್ತಾರೆ. ಸೊ ಈ ವರ್ಕ್ ಪ್ಲೇಸಲ್ಲಿ ಹೆಣ್ಮಕ್ಳಿಗೆ ಈ ಗರ್ಭಾವಸ್ಥೆಯಲ್ಲಿ ಯಾವೆಲ್ಲ ರೀತಿ ಸಮಸ್ಯೆ ಕಾಡುತ್ತೆ ಮೇನ್ಲಿ ಅಂತ ಅನ್ಸುತ್ತೆ? ಇವಾಗ ಒನ್ಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಆ ಹುಡುಗಿ ಒಂದು ನೋಟಿಸ್ ಕೊಡಬೇಕಾಗಿರುತ್ತೆ ಮ್ಯಾನೇಜ್ಮೆಂಟ್ಗೆ. ಈ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ವಿತ್ ಡಾಕ್ಯುಮೆಂಟ್ರಿ ಪ್ರೂಫ್, ಈ ಥರ ಪ್ರೆಗ್ನೆಂಟ್ ಆಗಿದ್ದೀನಿ. ಸೊ ಏನು ಸೌಲಭ್ಯ ಈ ಆ್ಯಕ್ಟಲ್ಲಿ ಅಂದರೆ ಡೆಲಿವರಿಗೆ ಮುಂಚೆ 6 ವೀಕ್ಸ್, ಡೆಲಿವರಿ ಆದಮೇಲೆ 6 ವೀಕ್ಸು ಲೀವ್ ಕೊಡ್ತಾರೆ, ಪ್ಲಸ್ ಬೆನಿಫಿಟ್ಸ್ ಕೊಡ್ತಾರೆ. ಸೊ ಆ ನೋಟಿಸಲ್ಲಿ ಯಾವ ಡೇಟಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಇಂಟಿಮೇಟ್ ಮಾಡಬೇಕು, ಮತ್ತು ಡೆಲಿವರಿ ಯಾವಾಗ ಆಗ್ಬೋದು ಅಂತ ಇಂಟಿಮೇಟ್ ಡಾಕ್ಟರ್ಸ್ ಕೊಟ್ಟರೆ ಆ ಇನ್ಫಾರ್ಮೇಷನ್ನು ಕೊಡ್ಬೋದು. ಸೊ ಅದು ನೋಟಿಸ್ ಕೊಟ್ಟಿದ ತಕ್ಷಣ ಆ ಎಂಪ್ಲಾಯರ್, ಅಂದರೆ ಈ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅಡ್ವಾನ್ಸ್ ಅಮೌಂಟ್ ಕೊಡಬೇಕಾಗಿರುತ್ತೆ. ಈ ಫಸ್ಟ್ 6 ಮಂತ್ಸ್ ಬಿಫೋರ್ ಡೆಲಿವರಿ ಇರುತ್ತಲ್ಲ, ಅದಕ್ಕೆ ಅಡ್ವಾನ್ಸ್ ಕೊಡಬೇಕಾಗಿರುತ್ತೆ. ಆ್ಯಂಡ್ ಆ ಹುಡುಗಿನೂ ಎಂಟೈಟಲ್. ಇವಾಗ ಕೊಡಲಿಲ್ಲ ಅಂದರೆ ಗ್ರೇಸ್ ಪೀರಿಯಡ್ ಇಸ್ ಓನ್ಲಿ ಜಸ್ಟ್ 48 hours ಈ ಮ್ಯಾನೇಜ್ಮೆಂಟ್ಗೆ. ವಿತಿನ್ 48 hours ಅವರು ಆ ಹುಡುಗಿಗೆ ಆ ಅಮೌಂಟ್ನ ಕೊಡಬೇಕಾಗಿರುತ್ತೆ. ಇವಾಗ ಆಫ್ಟರ್ ಡೆಲಿವರಿ 6 ವೀಕ್ಸ್, ಸೊ ಟೋಟಲಿ 12 ವೀಕ್ಸ್ ಅದುಗೆ ಮಾನಿಟರಿ ಬೆನಿಫಿಟ್ಸ್ ಶಿ ಕ್ಯಾನ್ ಅವೈಲ್. ಅಂದರೆ ಏನಂದರೆ ಆ್ಯಾವ್ರೇಜ್ ಡೈಲಿ ವೇಜಸ್ನ ಕೌಂಟ್ ಮಾಡಿಕೊಂಡು ಈ 12 ವೀಕ್ಸ್ ಆ್ಯಬ್ಸೆನ್ಸ್ಗೆ ಅವ್ರಿಗೆ ಕೊಡ್ತಾರೆ. ಇವಾಗ ಈ ಬೆನಿಫಿಟ್ಸ್ ಅವೈಲ್ ಮಾಡಬೇಕಂದ್ರೆ, ಯೂಸ್ ಮಾಡ್ಕೊಬೇಕಂದ್ರೆ ಆ ಹುಡುಗಿ ಇವಾಗ ನೋಟಿಸ್ ಕೊಡ್ತೀವಲ್ಲ, ಆ ನೋಟಿಸಿಂದ 12 months ಬಿಫೋರ್ 160 days ಆ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡಿರಬೇಕು ಈ ಬೆನಿಫಿಟ್ಸ್ ಅವೈಲ್ ಮಾಡಬೇಕಂದ್ರೆ. ಆ ಬೆನಿಫಿಟ್ಸ್ಗೆ ಸೊ ಶಿ ವಿಲ್ ಹ್ಯಾವ್ ಟು ವರ್ಕ್ 160 days. ಸೊ ಟೋಟಲಿ 12 ವೀಕ್ಸ್ ಬಂದು ಶಿ ಈಸ್ ಬೀನ್ ಪ್ರೊಟೆಕ್ಟೆಡ್ ಇನ್ ಆ್ಯಸ್ ಪರ್ ದಿಸ್ ಆ್ಯಕ್ಟ್. ಇವಾಗ ಡೆಲಿವರಿ ಆಯಿತು, ಆ ಹುಡುಗಿ ಸತ್ತೋಯ್ತು ಅಂತ ಅಂದ್ಕೊಳ್ಳಿ. ಆವಾಗ ಆ 6 months ಬಿಫೋರ್ ಡೆಲಿವರಿ ಏನು ಬೆನಿಫಿಟ್ಸ್ ಇದೆಯೋ ಅದು ನಾಮಿನಿಗೆ ಕೊಡ್ತಾರೆ. ಇವಾಗ ಮಗು ಬದುಕಿದೆ, ಅಮ್ಮ ಸತ್ತೋಯ್ತು, ಆವಾಗ ಏನಂದರೆ ಈ ಬೆನಿಫಿಟ್ಸು ಈ 6 months ಬಿಫೋರ್ ಡೆಲಿವರಿ, 6 months ಆಫ್ಟರ್ ಡೆಲಿವರಿ ಏನು ಬೆನಿಫಿಟ್ಸ್ ಇರುತ್ತೋ ಅದು ಮಗುಗೆ ಬರಂಗೆ ಮಾಡ್ತಾರೆ. ಇವಾಗ ಇಬ್ಬರೂ ಸತ್ತೋಯ್ದ್ರು, ಅಮ್ಮನೂ ಸತ್ತೋದ್ರು ಆ್ಯಂಡ್ ಮಗುನೂ ಸತ್ತಾಗ 6 months ಬಿಫೋರ್ ಡೆಲಿವರಿ 6 weeks, ಸಾರಿ ಐ ಶುಡ್ ಟೆಲ್ 6 weeks, ಸಾರಿ 6 weeks ಏನಿದೆಯೋ ಆ ಬೆನಿಫಿಟ್ಸು ಕೊಡ್ತಾರೆ. ಸೊ ದಿಸ್ ಆರ್ ದ ಕ್ರೈಟೀರಿಯಾ ಫಾರ್ ಪೇಮೆಂಟ್ ಆಫ್ ಬೆನಿಫಿಟ್ಸ್. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಾಕಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಗರ್ಭಿಣಿಯಾದ ತಕ್ಷಣ ಆ ಮಹಿಳೆಯ ಕೆಲಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಅಂತಹದ್ದೇ ಯಾವುದಾದ್ರೂ ಸಮಸ್ಯೆಯಿಂದ ಎದುರಿಸ್ತಾ ಇದ್ದರೆ ಖಂಡಿತ ಅದರ ವಿರುದ್ಧ ಧ್ವನಿ ಎತ್ತಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.